ಈಗ ಟಿಫನ್ ಮಾಡಬೇಕು. ಟೆಕೀಲಾ ಶಾಟ್ ಹಿಂಗೇನ ಇದು ಬಿಚ್ಚಬಾರ್ದ ಇದನ್ನ? ಹಾಂ ಹಾಂ ಸೂಪರ್. ಹಾಂ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಎಸ್, ಇವಾಗ ಇದು ನಾವು ಇದೇ ರೂಮಲ್ಲೇ ಇದ್ದೀವಿ, ಬೀಚ್ ಹತ್ರ, ಬೀಚ್ ಆಪೋಸಿಟಲ್ಲೇ ಇದ್ದೀವಿ. ಇವಾಗ ಎಲ್ಲೋ ಹೋಗಬೇಕು ಏನು ಅಂತ ಹೇಳ್ತೀನಿ, ಎಲ್ಲೋ ಹೊರಡ್ತಾ ಇದ್ದೀವಿ ಅಂತ. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲೊಂದು ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಸೊ ನೋಡೋಣ. ವಾಚ್ ಚೆನ್ನಾಗಿ ರೆಡಿ ಮಾಡಿ ನನ್ನ ಮಗನ್ನ. ಓನಮ್ಮ ನಾನ್ ಬೇಕಾ? ಅವ್ ನೋಡಲ್ಲ, ಅಚ್ಚು ಬೇಕಾ? ಅಪ್ಪ ನಾನ್ ಬೇಕಾ? ಬಂಗಾರಿ ನಾನ್ ಬೇಕಮ್ಮ. ಐ ಲವ್ ಯು. ಬರ್ಲಾ ಗೈಸ್, ಇದು ಒಂದು ನನ್ನ ಔಟ್ಫಿಟ್. ಇವತ್ತು ನಾವಿಲ್ಲ ಆಲ್ಟ್ ಆಗೋಣ ಅಂದ್ಕೊಂಡಿದ್ದೀವಿ. ಸೊ ಇದೇ ರೂಮಲ್ಲೇ ಇವತ್ತು ಆಲ್ಟ್ ಆಗ್ತಾ ಇದ್ದೀವಿ. ಎಸ್, ಲೈಟ್ ಶೂ ಅಪ್ಪುದು. ಇನ್ನೂ ಚೂಸ್ತಾ ಗೈಸ್ ರೆಡಿ. I love you. ನೀವೇ ಬಂದಾಗ ಫುಲ್ಲು ಮಳೆ ಇತ್ತು. ಇವತ್ತಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತೇನೋ ಹನಿ ಇಡ್ತು, ಅದು ಬಿಟ್ಟರೆ ಏನು ಮಳೆ ಏನು ಬರೋಕ್ಕೆ ಹೋಗಿಲ್ಲ. ಫುಲ್ಲು ಜಾಸ್ತಿ ಬಿಸಿಲೇ ಇತ್ತು. ಸೊ ಬಂದ್ವಿ, ನೋಡಿದ್ದೀವಿ. ಎಲ್ಲರೂ ಇವಾಗ ಟಿಫನ್ ಮಾಡೋಕ್ಕೆ ಓಡಬೇಕು. ಹೊಟ್ಟೆ ಬೇರೆ ತುಂಬ ಹಸಿತಿತ್ತು. ಎಸ್ ಗಾಯ್ಸ್, ಇವಾಗ ಬಂದಿದ್ದೀವಿ, ಬಾಗ ಬೀಚ್ ಹತ್ರನೇ ಇದ್ದೀವಿ. ನೋಡಬೇಕು ಏನು ನಾಷ್ಟ ಬೇರೆ ಇನ್ನೂ ನಾವೇನು ಮಾಡಿಲ್ಲ. ಆ್ಯಂಡ್ ಇಲ್ಲಿ ಮ್ಯೂಸಿಕ್ ಹಾಕಿರೋದ್ರಿಂದ ನಾನು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮ್ಯೂಸಿಕ್ ಇದೆ ಜಾಸ್ತಿ ಇಲ್ಲಿ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಂಗೆ ವೀಡಿಯೋ ಮಾಡಿದ್ದೀನಿ, ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಎಸ್, ಇಲ್ಲಿ ನಾವು ಇಲ್ಲಿಗೆ ಬಂದ್ವಿ. ನೆನ್ನೆ ನೈಟ್ ಬೇರೆ ಪ್ಲೇಸ್ಗೆ ಹೋಗಿದ್ವಿ. ಆ್ಯಂಡ್ ಇವಾಗ ಈಗ ಅದೇ ಅಲ್ಲೇ ಬಾಗ ಬೀಚ್ ಹತ್ರನೇ ಇದ್ದೀವಿ. ಬಟ್ ಬೇರೆ ಕಡೆ ಬಂದ್ವಿ, ಸ್ವಲ್ಪ ಮುಂದೆ ಬಂದಿದ್ದೀವಿ ಅಷ್ಟೇ. ಆ್ಯಂಡ್ ನೋಡಬೇಕು ಇಲ್ಲಿ ಯಾವ ಥರ ಇದೆ ಫುಡ್ಡು ಅಂತೆಲ್ಲ ನೋಡ್ಕೊಂಡು ಹೋಗಬೇಕು. ಸೊ ಗಾಯ್ಸ್, ಈಗ ಟಿಫನ್ ಮಾಡಬೇಕು. ಇಲ್ಲೇ ಹೋಗೋಣ. ಹೊಟ್ಟೆ ಹಸಿತೈತೆ. ನಿಂತ್ಕೊಳ್ಳ ಅಲ್ಲ ಬೇಕಾ? ಗೈಸ್, ಪೀಸ್ ಆಗೈತೆ. ನಮಗ್ ಕೊಡ್ತೀರಂದ್ರೆ ಏನು ಬೇಜಾರೇನಿಲ್ಲ. ರೋಟಿ, ಬಟರ್ ರೋಟಿ ಅಲ್ವಾ ಇದು? ಬಟರ್ ರೋಟಿ, ಚಿಕನ್ ಮಸಾಲ. ಎಸ್, ನಾಷ್ಟ ಮಾಡ್ತಾಯಿದ್ವಿ ಇವಾಗ. ಚೆನ್ನಾಗಿತ್ತು ಫುಡ್ ಇಲ್ಲಿ, ನನಗೆ ಇಷ್ಟ ಆಯಿತು. ನೆನ್ನೆ ನೈಟ್ ಬಂದಿದ್ದೀನಿ, ಅಷ್ಟು ನಂಗೆ ಕಂಫರ್ಟಬಲ್ ಇರಲಿಲ್ಲ ಫುಡ್ಡು. ಬಟ್ ಇವಾಗ ಬಂದು ತಿಂತಾರದು ತುಂಬ ಇಷ್ಟ ಆಯಿತು. ಆ್ಯಂಡ್ ಅಪ್ಪು ಕೂಡ ತಿನ್ನಿಸ್ತಾ ಇದ್ದೆ. ಅವನಿಗಂತೂ ಈರುಳ್ಳಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ನು ಜಾಸ್ತಿ ಯಾವಾಗಲೂ ಈರುಳ್ಳಿ ಕೇಳ್ತಾನೆ. ಸೊ ರೋಟಿ ಮತ್ತು ಈರುಳ್ಳಿ ತಿನ್ಕೊಂಡು ಕೂತಿದ್ದಾನೆ ಆಟ ಆಡಿಕೊಂಡು. ಹಾಂ, ಟೆಕೀಲಾ ಶಾಟ್ ನಮಗೆ ಬೇಡ. ಎಸ್, ನಾನು ನನಗೆ ಆಸೆ ಇತ್ತು ಇಲ್ಲಿ ಗೋವಾಗೆ ಬಂದರೆ ಟೆಕೀಲಾ ಶಾಟ್ ಟ್ರೈ ಮಾಡಬೇಕು ಅಂತ. ಸೊ ಚಿಲ್ಗಾಯ್ಸ್, ಇದೆಲ್ಲ ಕಾಮನ್ ಲೈಫಲ್ಲಿ ಎಂಜಾಯ್ಮೆಂಟ್ ಅನ್ನೋದೆಲ್ಲ ಸಿಕ್ಕಾಪಟ್ಟೆ ಇರಲೇಬೇಕು. ಸೊ ಇರೋದೊಂದು ಲೈಫು, ಇರೋರ್ಗೂ ಖುಷಿಯಾಗಿ ಲೈಫ್ ಎಂಜಾಯ್ ಮಾಡಿಕೊಂಡು ಇರಬೇಕು. ಆ್ಯಂಡ್ ಸೇಫ್ಟಿ ಕೂಡ ಮಾಡಬೇಕು. ಐ ನೋ ದಟ್. ಆ್ಯಂಡ್ ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು. ಬಿಕಾಸ್ ಹಂಗಂದ್ಬಿಟ್ಟು ಸೇಫ್ಟಿಗೋಸ್ಕರ ನಮ್ಮ ಫ್ಯೂಚರ್ನೇ ನಮ್ಮ ಖುಷಿನೇ ಬಿಡೋದು ತಪ್ಪಾಗುತ್ತೆ. ಸೊ ನನ್ನ ಒಂದು ಮೈಂಡ್ಸೆಟ್ ಅದೇ ಥರ ಅಷ್ಟೇ. ಫ್ಯೂಚರ್ಗೆ ಏನು ಸೇವ್ ಮಾಡಬೇಕು ಅದನ್ನು ಮಾಡಬೇಕು. ನಮ್ಗೆ ಇಷ್ಟಪಟ್ಟಿದ್ದು ನಾವು ಅನಿಸಿದ್ದು ನಾವು ಮಾಡ್ಕೊಬೇಕು. ಅಂದ್ಬಿಟ್ಟು ನಮ್ಮ ಆಸೆ ನಮ್ಮ ಕನಸನ್ನೆಲ್ಲ ಬಚ್ಚಿಟ್ಟು ಬದುಕೋದೆಲ್ಲ ನನಗೆ ಇಷ್ಟ ಆಗೋಲ್ಲ. ಸೊ ನಾನಂತೂ
ಟ್ರೈ ಮಾಡಿದೆ. ಆ್ಯಂಡ್ 300 ಒಂದಿತ್ತು, 500 ಒಂದಿತ್ತು ಆ್ಯಂಡ್ 1000 ಒಂದಿತ್ತು. ಫಸ್ಟು 300 ಟ್ರೈ ಮಾಡಿದೆ, ಅಷ್ಟೇನು ಅನಿಸ್ಲಿಲ್ಲ. ಆಮೇಲೆ 500 ಟ್ರೈ ಮಾಡಿದೆ. ಸಿಕ್ಕಾಪಟ್ಟೆ ಕುಡಿದ ತಕ್ಷಣ ಏನು ಅನಿಸಿಲ್ಲ, ಬಟ್ ಆಮೇಲೆ ನೆಕ್ಸ್ಟ್ ಡೇ ಸಿಕ್ಕಾಪಟ್ಟೆ ಹ್ಯಾಂಗ್ ಓವರ್ ಆಯಿತು. ಬಟ್ ಚೆನ್ನಾಗಿತ್ತು, ಏನೋ ಒಂಥರ ಎಂಜಾಯ್ ಆಯಿತು. ಫಸ್ಟು ಟೈಮ್ ಟ್ರೈ ಮಾಡಿದೆ. ಗೋವಾಗೆ ಹೋದರೆ ಯಾರು ಇದನ್ನು ಮಿಸ್ ಮಾಡಬೇಡಿ, ಒಂದೇ ಒಂದು ಸಲ ಇದನ್ನು ಟ್ರೈ ಮಾಡಿ. ಎಷ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾ ಇದೆ ಅಂತ ಅಚ್ಚು, ತಲೆಯೆಲ್ಲ ಮಾಡ್ಬೇಡ, ಹಂಗೆ ಆಟಾಡ್ಸು. ಗಾಯ್ಸ್, ಟಕೀಲಾ ಶಾಟ್ ಹೊಡೆದೆ, ಟ್ರೈ ಮಾಡಿದೆ. ಬಾ ಮಸ್ತ್ ಆಗೈತೆ, ಪೀಸ್ ಆಗೈತೆ. ಹಿಂಗೇನ ಇದು ಬಿಚ್ಚಬಾರ್ದ ಇದನ್ನ ಹಾಕೋಬೋದ. ಆ್ಯಂಡ್ ಇದನ್ನು ಹಾಕಿಸ್ಕೊತಿದ್ದೆ, ಇದು ಚೆನ್ನಾಗಿತ್ತು. ಅವರು ನನ್ನ ಸೈಜ್ ಮಾಡಿ ತೊಗೊಬಂದು ಕೊಟ್ಟರು. ಆ್ಯಂಡ್ ಕಾಲ್ಗೂ ಕೂಡ ಐತೆ ಅಂದ್ಬಿಟ್ಟು ತೋರಿಸ್ತಾ ಇದ್ರು. ಸೊ ನಾನು ಆಲ್ರೆಡಿ ಕಾಲಿಗೆ ತಗೊಂಡಿದ್ದೆ, ಇಲ್ಲೇ ಒಂದು ಗೋವಾ ಶಾಪಲ್ಲಿ ತಗೊಂಡಿದ್ದೆ. ಬಟ್ ಇದು ಕೈಗೆ ಅವ್ರು ಕಟ್ತಾ ಇದ್ದಾರಲ್ಲ, ಅದು ನನಗೆ ಒಂಥರ ಇಷ್ಟ ಆಯಿತು, ಲೈಕ್ ಆಯಿತು, ತುಂಬ ಚೆನ್ನಾಗಿತ್ತು. ಕವಡೆ ಬರುತ್ತಲ್ಲ, ಸೊ ಆ ಥರ ಟೈಪಲ್ಲಿತ್ತು. ಕಾಲ್ಗೇನು ಬೇಡ ಅಂತ ಹೇಳಿ ಕೊಟ್ಬಿಟ್ಟೆ ಅವ್ರಿಗೆ. ಆ್ಯಂಡ್ ಅಪ್ಪುಗೆ ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ. ಹೋಗಿ ಚೆನ್ನಾಗಿ ಕರ್ಕೊಂಡೋಗೋರ್ಗೂ ಬಿಟ್ಟಿಲ್ಲ, ಅಲ್ಲಿ ಅಳ್ಕೊಂಡು ಅಚ್ಚನ ಕರ್ಕೊಂಡೋಗಿ ಆಟ ಆಡ್ಕೊಂಡು ತಲೆಯೆಲ್ಲ ನೀರು ಮಾಡ್ಕೊಂಡು ಬಂದ. ಅವನಂತೂ ಚೆನ್ನಾಗಿ ಎಂಜಾಯ್ ಮಾಡ್ದ. ಮತ್ತೆ ಹೋಗೋಣ ಅದಕ್ಕೆ ಹ್ಞೂ ಅಂತ ಇದ್ದ. ಸೊ ನಾವು ಎಂಜಾಯ್ ಮಾಡಿದ್ವಿ ಇಲ್ವೋ, ನಾವು ಮಾಡಿದ್ವಿ, ಬಟ್ ನೀರಲ್ಲಿ ಅಷ್ಟು ಎಂಜಾಯ್ ಮಾಡಿಲ್ಲ, ಅಷ್ಟು ಆಟ ಆಡೋಕ್ಕೆ ಹೋಗಿಲ್ಲ. ಬಟ್ ಅಪ್ಪು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬಂದ, ನೀರಲ್ಲೆಲ್ಲ ಚೆನ್ನಾಗಿ ಆಟ ಆಡ್ದ. ನೀರು ಹೆಂಗೆ ಕುಡಿತಾವ ನೋಡಿ, ನೀರು ಹೆಂಗೆ ಕುಡಿತಾವ ನೋಡಿ. ಆಟ ಆಡಕ್ಕೆ ಹೋಗೋಣ ನಡಿ. Come on. Take care. ಯಾರು ನೆನಕ್ಕೆ Come on. ಅವ್ರ ಹಸು ನೋಡ್ತಾನ, ಹಸುನ ಅಪ್ಪ. ಆ್ಯಂಡ್ ಇಲ್ಲೇ ಕುತ್ಕೊಂಡ್ವಿ. ನಾನು ಇಲ್ಲೇ ಬಟರ್ ರೊಟ್ಟಿ ಮತ್ತು ಚಿಕನ್ ಎಲ್ಲ ಆರ್ಡ್ರ್ ಮಾಡ್ಕೊಂಡು ಇಲ್ಲೇ ತಿನ್ಕೊಂಡು ಇಲ್ಲೇ ಇದ್ವಿ. ಸೊ ನಿನ್ನೆಗಿಂತ ಇವತ್ತು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು, ಕುಲ್ಚಲ್ಲ. ಆ್ಯಂಡ್ ಫುಲ್ಲು ಪೀಸಾಗಿತ್ತು ಇವತ್ತು ಇಲ್ಲಿ ನಮಗಂತೂ. ಅಲ್ಲಿಂದ ಬರೋಕ್ಕೆ ರಿಟರ್ನ್ ಇಷ್ಟ ಆಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಆ ಟಕೀಲಾ ಶಾಟ್ ಹೊಡೆದ್ಬಿಟ್ಟು ಗಾಯ್ಸ್, ಟೈಮ್ ಬಂದು 8:30 ಆಗಿದೆ. ಸೊ ನಿದ್ದೆ ಮಾಡಿಬಿಟ್ಟಿದ್ದೀವಿ ಬಂದು ನಾವು. ಏನು ಗೊತ್ತಾ, ಗೋವಾದಲ್ಲಿ ಬಂದರೆ ಇದನ್ನ ಯಾರೂ ಮಿಸ್ ಮಾಡಬೇಡಿ, ಅಂದರೆ ಚೆನ್ನಾಗಿದೆ, ಒಂಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ನಾನು ಟಕೀಲಾ ಶಾಟ್ ಟ್ರೈ ಮಾಡಿದೆ, ಶಾರ್ಟ್ ಟ್ರೈ ಮಾಡಿದೆ ಗಾಯ್ಸ್, ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಡಿ ನಾನು ಇದು ತಗೊಂಡ್ವಿ, ಅಚ್ಚುಗೂ ಸೇಮ್, ನನಗೂ ಅಚ್ಚುಗೂ ತಗೊಂಡೆ, ತುಂಬಾ ಇಷ್ಟ ಆಯಿತು. ನನಗೂ ಅವ್ಳಿಗೂ ಸೇಮ್. ಇದು ಸರಿ ಮಾಡೋದು, ಎಕ್ಸ್ಟ್ರಾ ತಗೊಂಡ್ಬಿಟ್ಟೋಳೆ ಇವಳು. ನಿನಗೂ ಇಷ್ಟ ಆಯ್ತಾ ಇದು ನಿಂಗೂ ತಗೋತಿದ್ದೆ. ಆ್ಯಂಡ್ ಸಂಜು ಮತ್ತು ಲೋಕಣ್ಣ ನಮ್ಮ ಅಣ್ಣ ಬಂದಿದ್ರು ಒಬ್ಬರು, ಅವ್ರು ಇನ್ನೂ ಅಲ್ಲೇ ಬೀಚ್ ಹತ್ರ ಆಟ ಆಡ್ಕೊಂಡವ್ರೆ. ನಾವು ರೂಮಲ್ಲಿದ್ದೀವಿ ಗಾಯ್ಸ್. ನಿನ್ನೆ ಅಷ್ಟು ಎಂಜಾಯ್ಮೆಂಟ್ ಇರಲಿಲ್ಲ ನಮಗೆ, ರಿಟರ್ನ್ ಹೋಗೋಣ ಅಂದ್ಕೊಂಡ್ವಿ. ಬಟ್ ಟುಡೇ ಅಂತೂ ತುಂಬ ಚೆನ್ನಾಗಿ. ಏನಾಯ್ತು ಬಂಗಾರೆ, ಅವ್ನು ಏನಾಯ್ತು ನನ್ನ ಕೈಗೆ. ಬಟ್ ಇವತ್ತಂತೂ ಗಾಯ್ಸ್ ಸೀರಿಯಸ್ ಆಗೂ ತುಂಬ ಎಂಜಾಯ್ಮೆಂಟ್ ಆಯಿತು. ಸೊ ನಾವು ನಾಳೆ ಸ್ಕೂಬಾ ಡ್ರೈವ್ ಟ್ರೈ ಮಾಡ್ತೀವಿ. ಇನ್ನು ಸಂಜೆನೂ ಬಂದಿಲ್ಲ ರೂಮ್ಗೆ, ಹೊಟ್ಟೆ ಬೇರೆ ಹಸಿದೈತೆ. ಅಪ್ಪು ಊಟ, ನನಗೆ ಹೊಟ್ಟೆ ಹಸಿದಲ್ಲ, ಅಪ್ಪು ಊಟ ಮಾಡಿಸ್ಬೇಕು. ಸೊ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೀನು ಚಿಕ್ಕ ಮಗುನಾ ಗೈಸ್ ನೋಡಿ, ಇವಾಗ ಬಂದ್ಬಿಟ್ಟು ಚಿಕ್ಕ ಮಗು ಅಂತ ಅವ್ನು ಬಂದವನೆ. ಸೂರ ಬಂದ್ಬಿಟ್ಟು ವಾಪಸ್ ಬಂದವನೆ. ಹೇಳು, ನೀನ್ ಚಿಕ್ಕ ಮಗುನಾ? ಇವ್ನ ಮಗು ಹಂಗಂದ್ರೆ ಇವನೇನು? ಇವನೇನು ಹಂಗಂದ್ರೆ? ಇವ್ನು ದೊಡ್ಡ ಮಗು, ಅವ್ರು ಚಿಕ್ಕ ಬಂಗಾರಿ. ಅಪ್ಪು ಮೈಲಾಡಿಲಿ ನೀನ್ ಯಾರು ಹಂಗಂದ್ರೆ? ಚಿಕ್ಕ ಮಗು ಅಲ್ವಾ ನೀನು? ಅಪ್ಪು ಅಪ್ಪು ಮಾಡು, ಇದೇ ಹೇಳ್ಕೊಡ್ರಿ ಅಂತ. ತೋರ್ಸು, ಹೆಂಗಿದೆ ತೋರ್ಸು. ಫೋಟೋ ಇಡಿ ಬಂಗಾರಿ, ಫೋಟೋ ಇಡಿ, ಫೋಟೋ ಫೋಟೋ. ಅವ್ನ್ ಊಟ ಮಾಡಿಸ್ಬೇಕಣು. ಏ ಅಪ್ಪು, ಏನೋ ಮಾಡ್ತಾ ಇದ್ಯಾ? ಸರಿಯಾಗಿ ಅಪ್ಪ
ನಮ್ ಹೊಟ್ಟೆ ಹಸಿತೈತೆ ನಮ್ಗೆ ಪುಟ್ಟದಿಲ್ಲ ಹೊಟ್ಟೆ ಹೊಟ್ಟೆ ಹಸಿಲ್ವಾ ನಿಂದು ಹೊಟ್ಟೆ ಪುಟ್ಟದ ಕನ್ನಂಬಡಿ ಕಟ್ಟೆ ಕೊಟ್ಟಿದ್ಯಾ ವೈಟ್ ಚಟ್ನಿ ತಗೋ ಚೆನ್ನಾಗಿದೆ ಊಟ ಮಾಡಕ್ ಹೋಗ್ತಾ ಇದ್ವಿ. ನಾನು ಆಟೋ ಕೊಟ್ಟು ಲೆಕ್ಕಕ್ಕಿಲ್ಲ ಬಾರೆ ಹಚ್ಚು ಬಾರೆ 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 ಏನು ಅಂದ್ರೆ ಗೈಸ್ ಚಪ್ಪಲಿನ ಇವಾಗ ಹೇಳು ಚಪ್ಪಲಿನ ಬೀಚ್ ಹತ್ರನೇ ಬಿಟ್ಟು ಬಂದವನೆ. ಈ ತರ ತಗೊಳ ಇಲ್ಲೇ ಇರ್ತೀನಿ. ನಾರ್ಮಲ್ ಸ್ಲಿಪ್ಪರ್ ಅಂತೆ ಹೋಗ್ಲಿಲ್ಲ 100 ರೂಪಾಯಿ ಈ ವಿಡಿಯೋ ಮಾಡಿ ಹಚ್ಚಿ ಹಿಂಗೆ ನನ್ನ ಸ್ಪಿಕ್ಸ್ 200 बहुत बड़ा हो गया भाई बहुत बढ़िया ಬಡಿಯಾ छोड़ दिया हो गया दूसरा नहीं 200 ಸ್ಟಾರ್ಟಿಂಗ್ ಕರೆಕ್ಟ್ कैसा स्लीपर कैसा ಹೋಗೋಣ ಬಂಗಾರಿಗೆ. 100 रुपीस का है ಚಪ್ಪಲಿ ಬೇಕಾ? ಮೂರು ಕೂಡ 100 ಮುಚ್ಕೊಂಡು ಇಸ್ಕೊಳ್ಳೋ ಕಮ್ಮಿ ಮಾತಾಡು ಇದು ತಗೊಳ್ಳಿನಿ ಹಾ ತಗೊಳ್ಳಿ. ಈ ತರ ತಗೊಳ್ಳೋ ಇದು ಚೆನ್ನಾಗಿದೆಯಾ ಇದು ಚೆನ್ನಾಗಿಲ್ವಾ ನಿಂಗೆ ಯಾಕೆ ಇಷ್ಟ ಆಗ್ತದೆ? ನೋಡು देखो ये भी चाहिए ವಾವ್ ಇಲ್ಲೋಡಿ ಅಕ್ಕ कितना हो ಮುಚ್ಕೊಂಡಿರು. इसको तो ले लो ಆಹಾ ये डाल दो बच्चों इस पे का है ये लो मैं समय तुमने इधर ನನ್ನ ಹಿಡಿದಿಲ್ಲ ನೋಡ್ತಾ ನೀನು ಲಾಸ್ಟ್ ನೋಡು ಅದ್ ಮಸ್ತ್ ಆಗೈತೆ ಅದ್ ಮಸ್ತ್ ಆಗೈತೆ. ಹಾಂ ತೆಗಿಯೋದು ಬೇಡ ಬೇಡವಾ ಬೇಡ ಮಚ್ಚ ಬೇಡ ವಾಲಿ ಬಪ್ಪಳ ಮಾಡು मेरा 8 साइज ಹಂಗೆ ನೋಡ್ರಿ ಇಬ್ರು ಈ ಕಡೆ. वो ಬಂಗಾಳಿ ಇಟ್ಕೊಳ್ಳಿ ಹಾಕೋ वो छोटा हो गया ಹಿಡ್ಕೋ ಇನ್ನ ಒಂದು ನಿಮಿಷ ಇರ್ಲಮ್ಮ ಎಲ್ಲಿ ಅಪ್ಪಮ್ಮ ಹೇಳಿ ಯಾವ ಸಣ್ಣ ಹಾಕೊಳ್ಳಿ ಬಾ. ಆಯ್ತಾ क्या ये छोटा हो गया ಬೇಡವಾ ಇಲ್ಲಿ ಬಂಗಾಳಿ ತಿರುಗ ಸ್ಪೆಕ್ಸ್ ಹಾಕ್ಬಿಡ್ರೆ ಬಿಚ್ಬಿಡ್ರೆ ನೋಡು ಚೆನ್ನಾಗಿ ಲೂಜೋಕೆ ಆ ಜಾಗ ಕಲ್ಲಿದು ಅಚ್ಚು ಕಲ್ಲಿದನಾ ಹಾ ಹೆಂಗಿದ್ರಾ ये ಹಾ ಸೂಪರ್. ಚೆನ್ನಾಗೈತೆ? ಹಾ ಸೂಪರ್ ನಾನು ಸ್ಟೈಲ್ ಹಾಕಿ ತೋರಿಸ್ತಾ ಇರ್ತಿದ್ವಿ ಅಪ್ಪ ಇಲ್ಲ ಅದು ಹಾಕತ್ಯಾ ಜಾಸ್ತಿ ಅಲ್ವಾ ಮಚ್ಚ ಏನೋದೆ ಹಾಕೊಂದಿನ ಇವೇ ಸಾಕು ಎಷ್ಟು ಹೇಳ್ತಾವ್ರೆ ಸರಿ ಬಾಣ ಏನ್ ತಗೊಂಡೆ ಇಲ್ವ? ಇದೆರಡು ತಗೊಂಡೆ. ಮುಂದೆ ನೋಡೋಣ ಬಾ ಬಟ್ಟೆ ಅಂಗಡಿಗಳು ಬೇಜಾನ್ ಇರ್ತಾರೆ. ಈಗ ಹೋಗಿ ಊಟ ಮಾಡೋದು. ನೋಡಂತೆ ಊಟ ಮಾಡ್ಬೇಕು और एक ಎಷ್ಟಿದೆಯೋ मुझे हंडी तो कैसा दिएगा हंडी का तो क्या हंडी ओ आई थॉट दैट इज हंडी. ತೋರಿಸ್ತಿದ್ಯಾ ಬರೈತೆ ಅವಳೇ ಇದೆ ಏನ್ ತಗೊಂಡೆ ಇಲ್ವ? ಇದೆರಡು ತಗೊಂಡೆ. ಮುಂದೆ ನೋಡೋಣ ಬಾ ಬಟ್ಟೆ ಅಂಗಡಿಗಳು ಬೇಜಾನ್ ಇರ್ತಾರೆ. ಈಗ ಹೋಗಿ ಊಟ ಮಾಡೋದು. ನೋಡಂತೆ ಊಟ ಮಾಡ್ಬೇಕು और एक ಎಷ್ಟಿದೆಯೋ मुझे हंडी तो कैसा दिएगा हंडी का तो क्या हंडी ओ आई थॉट दैट इज हंडी. ತೋರಿಸ್ತಿದ್ಯಾ ಬರೈತೆ ಅವಳೇ ಇದೆ ಏನ್ ತಗೊಂಡೆ ಇಲ್ವ? ಇದೆರಡು ತಗೊಂಡೆ. ಮುಂದೆ ನೋಡೋಣ ಬಾ ಬಟ್ಟೆ ಅಂಗಡಿಗಳು ಬೇಜಾನ್ ಇರ್ತಾರೆ. ಈಗ ಹೋಗಿ ಊಟ ಮಾಡೋದು. ನೋಡಂತೆ ಊಟ ಮಾಡ್ಬೇಕು ಊಟ ಮಾಡು ಹೋಪ್. ಸರಿ ಮಾಡ್ತೀನಿ ಇವ್ರು ನೋಡ್ರಿ ಆಟ ಆಡ್ಸೋದು ಇವ್ರಿಗೆ. ಲೋಕಿ ಅಣ್ಣ ಇಬ್ರು ಒಮ್ಮೆನೆ ಫಸ್ಟ್ ಊಟ ಊಟ ರೆಡಿ ಆಗಿ ಕಾಲ್ ಮೇಲೆ ಕಾಲು ಕಾಲ್ ಮೇಲೆ ಕಾಲ ಸೂಪರ್.
ಇದೇ ಎದ್ದಿರಿ ಬೇಜಾರಿಲ್ಲ ದೋಸೆ ತಿಂತಾವೆ. ಚೈತ ಬಂಗಾರಿ ಅಪ್ಪು ಕೇಳಿದ್ರೆ ದೋಸೆ ಯಾವುದು? ಬರೀ ದೋಸೆನೇ ತಿನ್ನಿಸ್ತಾ ಇದೀವಿ ಮಗ. ಗೈಸ್ ಇವಾಗ ನಾವು ಸ್ಕೂಬಾ ಡೈವ್ದು ವಿಚಾರಿಸೋಣ ಅಂತ ಬಂದಿದ್ದೀವಿ. भैया सुबह बात करके गया था कला वाले पैकेज का हाँ कौन सा आ जाएगा इसमें ये फुल डे का पैकेज आएगा आपको. इसमें क्या फुल डे का? यस यस. हाँ इसमें ये अम्बोली वाटरफॉल जैसे वाटर स्पोर्ट्स आएगा. फर्स्ट टाइम आपको इधर लेके जाएगा वाटरफॉल में. इधर आपको 1 आवर को खेलने को देगा, फोटो वीडियो निकालने. उसके बाद में अंदर लेके जाके आपको ये सभी राइड कराएगा. फ्लैग फिश कराएगा आपको, कराएगा बनाना राइड कराएगा, स्पीड बोट कराएगा, ಫಿಶ್ಗಳು ನೋಡಿ ಇಲ್ಲಿ. 6 राइड आएगा प्लस वाटरफॉल आएगा. आपको पिकअप एंड ड्रोन मिलेगा, ब्रेकफास्ट मिलेगा, वेज नॉन वेज ಅವ ನೋಡ್ರಿ ಕೇಳ್ತಾವನೆ. इसका वीडियो भी मिलेगा. अंडर वाटर का वीडियो मिलेगा. आपको कोई चार्ज नहीं लगेगा. अदर चार्ज एवरीथिंग पैकेज में इंक्लूड ಅಪ್ಪು ಬೇಕಾ? पिकअप नहीं चाहिए तो है. पूरा ट्रिप ही आता है. कितना हो जाएगा? ट्रिप के साथ ही आता है. ये आपको 15 मिनट तक बोला था आना, उसको 13 तक कर दे. वो पिकअप ಸೊ ಗೈಸ್ ಇವಾಗ ಅಡ್ವಾನ್ಸ್ ಮಾಡಿಬಿಟ್ಟು ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಿ ಮಾರ್ನಿಂಗ್ 8 ಟು ಇವಾಗ ಇದನ್ನೇ ನಾವು ಪ್ಯಾಕೇಜ್ ತಗೊಂಡಿರೋದು. 20 मिनट पहले कॉल करके बोलेगा पिकअप करने को आता है. ठीक है. ದೂದ್ ಸಾಗರ್ ಫಾಲ್ಸ್ ಓಪನ್ ಇಲ್ವಂತೆ ಇವಾಗ. ಸೊ ನೋಡುವ. ಸ್ಕೂಬಾ ಡೈವಿಂಗ್. क्रूज का डिनर तो कितना हो जाएगा? क्रूज का डिनर क्या क्या